ಯಾವಾಗೂ ಮುಗಿಸಿ ಥರ ಇದ್ದೆ ಏಜೆ ಲೀಲಾ ಒಳ್ಳೆ ಲವ್ ಬರ್ಡ್ಸ್ ಥರ ಆಗ್ಬಿಟ್ಟಿದ್ದಾರೆ. ಅದು ಏನು ನೋಡ್ತಿದ್ದೀನೋ ನಾನು. ಟೈಮ್ ಕೆಡಬೇಕು, ಆದರೆ ಈ ಲೆವೆಲ್ಗೆ ಕೆಡಬಾರ್ದು. ಹಲೋ. ಹಾಂ ಸರು. ಹಲೋ ಅಣ್ಣ, ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ನಿನ್ನ ಫೋನೇ ಕನೆಕ್ಟ್ ಆಗ್ತಿಲ್ಲ. ಇಲ್ಲ, ಇಲ್ಲೇ ಯಾವುದೋ ಕೇಸ್ ಮೇಲೆ ಹೊರಗಡೆ ಹೋಗಿದ್ದೆ, ನೆಟ್ವರ್ಕ್ ಬಂತು, ಹಾಗೆ ನೀನು ಕಾಲ್ ಮಾಡಿದ್ದೆ ಅನ್ನೋ ಮೆಸೇಜು ಬಂತು, ಹಾಗಾಗಿ ಕಾಲ್ ಮಾಡಿದೆ. ಏನು ವಿಷಯ? ನನ್ನ ಹೆಂಡತಿಗೆ ಏನಾದ್ರು ಪ್ರಜ್ಞೆ ಬಂತಾ? ಅಯ್ಯೋ ಇಲ್ಲ, ಪ್ರಜ್ಞೆಗಿಜ್ಞೆ ಎಲ್ಲ ಏನೂ ಬಂದಿಲ್ಲ. ಆದರೆ ಈಚೆಗೇನೋ ಇನ್ಫಾರ್ಮೇಷನ್ ಗೊತ್ತಾದಾಗಿದೆ. ಏನು ಇನ್ಫಾರ್ಮೇಷನು? ಏಜೆ ಅತ್ಗೆ ಬಿದ್ದ ಜಾಗಕ್ಕೆ ಹೋಗಿದ್ರಂತೆ. ಅಲ್ಲಿ ಅವ್ರಿಗೆ ಅದ್ಯಾವುದೋ ಶರ್ಟ್ ಅಂಡ್ ಬಟನ್ ಸಿಕ್ಕಿದೆಯಂತೆ. ಬಟನ್ನ? ಹ್ಞೂ. ಆ ಬಟನ್ನ ಅದಕ್ಕೆ ರೂಮಿಗೆ ತೊಗೊಂಡು ಹೋಗಿ ಅವ್ರಿಗೆ ತೋರಿಸಿ, ನಿನ್ನನ್ನು ಈ ಸ್ಥಿತಿಗೆ ತಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತೆಲ್ಲ ಏನೇನೋ ಹೇಳ್ತಿದ್ರು. ನನಗೇನು ಅರ್ಥ ಆಗಲಿಲ್ಲ. ಅಂದರೆ ಅದಕ್ಕೆ ಅವರೇ ಬೀಳಲಿಲ್ವಾ? ಅವ್ರನ್ನ ಬೇರೆ ಯಾರೋ ತಳ್ಳಿರೋದಾ? ಹಲೋ ಹಲೋ ಅಣ್ಣ, ಮಾತಾಡೋ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರು. ನಿನಗೆ ಎಷ್ಟು ಶಾಕ್ ಆಗಿದೆಯೋ ನನಗೂ ಅಷ್ಟೇ ಶಾಕ್ ಆಗಿದೆ. ಆದರೆ ಏಜೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಅವಳಿಗೆ ಯಾವ ಶತ್ರುಗಳೇ ಇಲ್ಲ ಸರ್ಸು. ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ. ಆದರೆ ಏಜೆ ಸುಮ್ಮನೆ ಯಾರ ಮೇಲೂ ಹಾಗೆಲ್ಲ ಅನುಮಾನ ಪಡೋದಿಲ್ಲ. ಅವ್ರ ಮೂಗು ಎಷ್ಟು ಶಾರ್ಪೋ ಅವ್ರ ಬುದ್ಧಿನೂ ಅಷ್ಟೇ ಶಾರ್ಪು. ಬೈ ಚಾನ್ಸ್ ಇದನ್ನು ಬೇರೆ ಯಾರೋ ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಏಜೆ ಮಾತ್ರ ಆ ವ್ಯಕ್ತಿನ ಸುಮ್ಮನೆ ಬಿಡೋದೇ ಇಲ್ಲ. ಹೊಡೆದು ಮಲಗಿಸ್ತಾರೆ, ಬೇಕಾದ್ರೆ ಬರ್ದಿಟ್ಕೋ. ನೀನೇನು ಯೋಚನೆ ಮಾಡಬೇಡ, ಏಜೆ ಇರೋವರೆಗೂ ಆ ವ್ಯಕ್ತಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಧೈರ್ಯವಾಗಿರು. ಏಜೆ ಇರೋದೇ ಇಲ್ಲಿ ನನಗೆ ಭಯ ಆಗ್ತದೆ. ಏನಂದ್ರೆ? ಏನಿಲ್ಲ ಸರ್ಸು, ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ ಅಂತ ಕೇಳಿದೆ. ನನಗೆ ಕೇಳಿಸಿದ್ದಿಷ್ಟೇ. ಒಂದು ಕೆಲಸ ಮಾಡು, ನೀನೇ ಏಜೆ ಹತ್ರ ಡೈರೆಕ್ಟಾಗಿ ಮಾತಾಡು, ಆವಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಸರಿ ಸರ್ಸು, ನಾನು ನಿನಗೆ ಕಾಲ್ ಮಾಡಿದೆ ಅಂತ ಏಜೆಗೇನು ಹೇಳೋದಕ್ಕೆ ಹೋಗ್ಬೇಡ, ನಾನೇ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ. ಯಾಕೆ? ಏನಿಲ್ಲ ಸರ್ಸು, ಯಾಕಂದರೆ ನನ್ನ ಸೊಸೆ ಕದ್ದು ಮುಚ್ಚಿ ಎಲ್ಲ ಕೇಳಿಸ್ಕೊಂಡು ಅಣ್ಣಂಗೆಲ್ಲ ಅಪ್ಡೇಟ್ ಮಾಡ್ತಾಳೆ ಅಂತ ಅನ್ಕೊಂಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಲ್ವಾ? ನನಗದು ಹೊಳಿಲೇ ಇಲ್ಲ. ಸರಿ, ಹಾಗೆ ಮಾಡು, ನೀನೇ ಅವ್ರ ಹತ್ರ ಫೋನ್ ಮಾಡಿ ಡೈರೆಕ್ಟಾಗಿ ಮಾತಾಡು, ಓಕೆನಾ? ಓಕೆ ಅಣ್ಣ, ಬಾಯ್. ಸರಿ ಸರ್ಸು, ಬಾಯ್. ಆ ಶರ್ಟು, ಆ ಬಟನ್ನು, ಪವಿತ್ರನ ನಾನು ಅವತ್ತು ತಳ್ಳಿದಾಗ ಶೆಟ್, ಅದೇ ಶರ್ಟು, ಅದೇ ಬಟನ್. ಅವತ್ತು ನಾನು ಆ ಶರ್ಟ್ನ ಎಲ್ಲಿ ಬಿಚ್ಚಿಟ್ಟೆ? ಮೈ ಗಾಡ್. ಲೀಲಾ, ಲೀಲಾ, ಅಯ್ಯೋ ಯಾಕೆ ದಿಗ್ಭ್ರಮೆಯಾಗಿ ಕೂತ್ಬಿಟ್ಟಿದೀಯಾ? ಸರಿ, ಹೇಗಿತ್ತು ನೀನು ಫಸ್ಟ್ ಡೇ ಅಡುಗೆ ಕ್ಲಾಸು? ಅಯ್ಯೋ ಅಜ್ಜಿ, ಅದ್ರ ಬಗ್ಗೆ ಮಾತ್ರ ಕೇಳ್ಬೇಡಿ, ನಾನು ಅದ್ರ ಬಗ್ಗೆ ನೆನೆಸ್ಕೊಳ್ಳೋಕ್ಕೂ ಹೋಗಲ್ಲ. ಅದನ್ನ ನೆನೆಸ್ಕೊಂಡ್ರೆ ಕಣೆ ನೀನು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಆಗೋದು. ಬೇಡಪ್ಪ ಬೇಡ, ನಾನು ಅಡುಗೆ ಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಚಾಪ್ಟರ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು. ಯಾಕೆ? ಏನಾಯ್ತು? ನನ್ನ ಮಗ ಏನಾದರೂ ಬೈದ್ನಾ?
ಅಯ್ಯೋ ಅಜ್ಜಿ, ಅವ್ರೊಂದು ಮಾತು ಬೈದಿದ್ರೆ ನಾನು ತಡ್ಕೊತಾ ಇದ್ದೆ. ಆದರೆ ಅವ್ರು ತೋರ್ಸಿದ ಪ್ರೀತಿನ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಪ್ರೀತಿನ? ಹ್ಞೂ ಅಜ್ಜಿ, ಹಾಡು ಹಗ್ಲಲ್ಲಿ ನಕ್ಷತ್ರ ಬಂದಾಗಿತ್ತು, ಮಧ್ಯರಾತ್ರಿ ಸೂರ್ಯ ಬಂದಾಗಿತ್ತು. ಈ ಪುಟ್ಟ ಹೃದಯಕ್ಕೆ ಎಷ್ಟು ಶಾಕ್ ಆಗಿರ್ಬಾರ್ದು ಹೇಳಿ. ಏನ್ ಹೇಳ್ತಿದೀಯಮ್ಮ? ನೀನ್ ಹೇಳೋದ್ ಕೇಳಿ ನನಗ್ ಶಾಕ್ ಆಗ್ತಾ ಇದೆ. ನೋಡಿದ್ರ, ನಿಮಗೆ ಇಷ್ಟಕ್ಕೆ ಶಾಕ್ ಆಗ್ಬಿಡ್ತು. ಇನ್ನು ನನಗೆ ನೆಕ್ಸ್ಟ್ ಶಾಕ್ ಆಗಿರ್ಬಾರ್ದು. ಅವರು ಅಡುಗೆ ಹೇಳ್ಕೊಡ್ತೀನಿ ಅಂತ ಹತ್ರ ಬಂದರು. ಹತ್ರ ಬಂದು ಮಾತಾಡ್ತಾರೆ, ಇಷ್ಟು ಜಾಲಿ ಆಗಿರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವ್ರು ಯಾವಾಗಲೂ ಸ್ಟ್ರಿಕ್ಟ್ ಆಗಿರೋ ಹಿಟ್ಲರು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಆ ಥರ ಕಾಣಿಸ್ಲೇ ಇಲ್ಲ. ಇಷ್ಟು ದಿನ ನಮ್ಮ ಯಾರ ಕಣ್ಗೂ ಕಾಣದೇ ಇದ್ದಿದ್ರ ಇವತ್ತು ನಿನ್ನ ಕಣ್ಣು ಕಾಣಿಸಿದಾನೆ. ಹಾಗಿದ್ರೆ ಅವ್ರು ನಿಜವಾದ ಏಜೆ ಅಲ್ವಾ? ಅಲ್ಲಮ್ಮ, ನೀನು ಇಷ್ಟು ದಿನ ನೋಡಿದ್ಯಲ್ಲ, ಅವನು ನಿಜವಾದ ರಾಮಲ್ಲ. ಇವತ್ತು ನೀನು ನೋಡಿದ್ಯಲ್ಲ, ಅವನೇ ನಿಜವಾದ ರಾಮ್. ಇಷ್ಟು ದಿನ ಅವನ ಜೀವನದಲ್ಲಿ ನಡೆದಿದ್ದ ದುರ್ಘಟನೆ ಅವನ ಖುಷಿ ಸಂತೋಷ ಎಲ್ಲ ತಿಂದು ಹಾಕ್ಬಿಟ್ಟಿತ್ತು. ಅವನ ನಗುನ ಕಿತ್ಕೊಂಡು ಬಿಟ್ಟಿತ್ತು. ಅವನ ತುಂಟಾಟ ಪಟಪಟ ಮಾತು ಎಲ್ಲ ಎಲ್ಲ ಅವನೊಳಗಡೆನೆ ಸತ್ತೋಗಿತ್ತು. ಆದರೆ ಇವತ್ತು ಅದಕ್ಕೆಲ್ಲ ಮತ್ತೆ ಜೀವ ಬಂದಿದೆ. ಇಷ್ಟು ವರ್ಷ ನಮ್ಮ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಿದ್ದ ಆರಾಮ್, ಆ ತುಂಟು ಮಗು, ಆ ಪುಟ್ಟ ಹುಡುಗ ಇವತ್ತು ನಿನಗೆ ಕಾಣಿಸ್ತಿದ್ದಾನೆ. ಅಂದರೆ ಅಂತ್ರ ನಿನ್ನ ಮೂಲಕ ಅವನನ್ನ ಮತ್ತೆ ನಮಗೆ ತೋರಿಸ್ತಾ ಇದ್ದಾಳೆ.